ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. RCB ಇವೆಂಟ್ ಅನ್ನ ಭಾನುವಾರ ಮಾಡಿ ಅಂತ ಹೇಳಿದ್ದ ಪೊಲೀಸ್ ಇಲಾಖೆ ಪಟ್ಟು ಹಿಡಿದು ಕೂತಿತ್ತ ರಾಜ್ಯ ಸರ್ಕಾರ. ಇಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬೆಂಗಳೂರು ಪೊಲೀಸರು ಲಾಜಿಸ್ಟಿಕಲ್ ಮತ್ತು ಭದ್ರತಾ ಕಾರಣಗಳಿಂದಾಗಿ ಭಾನುವಾರದಂದು RCB ವಿಜಯೋತ್ಸವ ನಡೆಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಕರ್ನಾಟಕ ಸರ್ಕಾರ ಮಾತ್ರ IPL ಗೆಲುವಿನ ಮರುದಿನ RCBಗೆ ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿತ್ತು ಅಂತ ಹೇಳಿ ಉನ್ನತ ಮೂಲಗಳು ತಿಳಿಸಿದೆ. ಇನ್ನು ಭಾನುವಾರ ರಜಾ ದಿನ ಆಗಿರೋದರಿಂದಾಗಿ ಸಂಚಾರ ಅಡಚಣೆಯನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ಭದ್ರತಾ ವ್ಯವಸ್ಥೆಗಳನ್ನ ಯೋಜಿಸೋದಕ್ಕೆ ಮತ್ತು ಬ್ಯಾರಿಗೇಟ್ಗಳನ್ನ ಸ್ಥಾಪಿಸೋದಕ್ಕೆ ಸಾಕಷ್ಟು ಸಮಯವನ್ನ ಒದಗಿಸೋದಕ್ಕೆ ಪೊಲೀಸರು ಶಿಫಾರಸು ಮಾಡಿದ್ರು ಅನ್ನುವಂಥ ವರದಿಯಾಗಿದೆ. ಜೂನ್ 3 ಮತ್ತು 4ರಂದು RCBಯ IPL ಗೆಲುವಿನ ನಂತರ ಬೆಂಗಳೂರಿನ ಬೀದಿಗಳಲ್ಲಿ ಜಮಾಯಿಸಿದಂತಹ ಜನಸಂದಣಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ತಡರಾತ್ರಿಯವರೆಗೆ ಅಂದರೆ ಬೆಳಗ್ಗೆ 4 ಗಂಟೆಯವರೆಗೂ ಕೂಡ ಕೆಲಸ ಮಾಡಿದ್ರು. ತಮ್ಮ ಶಿಫ್ಟ್ ಅಲ್ಲಿ ಕೆಲಸ ಮಾಡಿ ಸಾಕಷ್ಟು ದಣಿತಿದ್ದಂತಹ ಪೊಲೀಸರು ಮರುದಿನ ಬೆಳಗ್ಗೆ ಮತ್ತೊಮ್ಮೆ ಹೆಚ್ಚಿನ ಒತ್ತಡದ ಕಾರ್ಯಕ್ರಮಕ್ಕಾಗಿ ಮತ್ತೆ ನಿಯೋಜನೆ ಆಗಿರುವಂಥದ್ದು ತೊಂದರೆದಾಯಕ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿಸಿದ್ರು ಅಂತ ಮೂಲಗಳು ತಿಳಿಸಿದೆ. ಈ ಕಳವಳಗಳನ್ನು ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತಾದರೂ ಕೂಡ ಸರ್ಕಾರ ಮಾತ್ರ ತನ್ನ ನಿರ್ಧಾರವನ್ನ ಅಚಲವಾಗಿಸಿತ್ತು. ಜೊತೆಗೆ ಮರುದಿನವೇ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿತ್ತು. ಆದರೆ ಕರ್ನಾಟಕದ ಗೃಹ ಸಚಿವರಾದ G. ಪರಮೇಶ್ವರ್ ಅವರು ಸರ್ಕಾರವನ್ನು ಯೋಜನೆಯಿಂದ ದೂರ ಇಡ್ತಾರೆ. ನಾವಲ್ಲ, ಆಚರಣೆಯ ಬಗ್ಗೆ ನಾವು RCB ಅಥವಾ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘಕ್ಕೆ ಯಾವುದೇ ವಿನಂತಿಯನ್ನು ಕೂಡ ಮಾಡಿಲ್ಲ, ಅವರೇ ಅದನ್ನು ಆಯೋಜನೆ ಮಾಡಿದ್ರು. ಇದು ಬೆಂಗಳೂರು ತಂಡ ಆಗಿರೋದ್ರಿಂದಾಗಿ ಸರ್ಕಾರ ಆಚರಣೆಯ ಭಾಗವಾಗಿರಬೇಕು ಅಂತ ಹೇಳಿ ನಾವು ಭಾವಿಸಿದ್ದೇವೆ ಅಷ್ಟೇ ಅಂತಲೂ ಕೂಡ ತಿಳಿಸಿದರು. ಇನ್ನು ಸರ್ಕಾರದ ಈ ಒಂದು ನಿರ್ಧಾರದ ಹಿಂದಿನ ತುರ್ತು ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಕರ್ನಾಟಕ BJP ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಇಷ್ಟೊಂದು ಆತುರ ಯಾಕೆ ಬೇಕಾಗಿತ್ತು? ಬೇರೆ ಯಾರಾದರೂ ಕೂಡ ಇದನ್ನು ಮಾರ್ಪಾಡು ಮಾಡಿಸಿದ್ರು ಕೂಡ ಸರ್ಕಾರ ಅದನ್ನು ಏಕೆ ಅನುಮೋದನೆಯನ್ನ ಮಾಡಿತು? ಇದನ್ನು 3 ರಿಂದ 7 ದಿನಗಳ ನಂತರ ಬಹಳನೇ ಸುಲಭವಾಗಿ ವ್ಯವಸ್ಥಿತವಾಗಿ ನಡೆಸಬಹುದಾಗಿತ್ತು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡೋದಕ್ಕೆ ಆತುರ ಪಟ್ಟಿದ್ದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಘಟನೆಗೆ ಸರ್ಕಾರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಂತರ ಕಾರ್ಯಕ್ರಮವನ್ನು ನಡೆಸಿದ್ದಿದ್ರೆ ಏನು ತಪ್ಪಾಗ್ತಾ ಇತ್ತು? ಅವರು ಯಾಕೆ ಇಷ್ಟೊಂದು ಆತರದಲ್ಲಿದ್ದರು? ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಡೆತ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ಸಂದರ್ಭದಲ್ಲಿ ಜನಸಂದಣಿಯನ್ನು ನಿರ್ವಹಣೆ ಮಾಡೋದಕ್ಕೆ 5,000 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಅಂತ ಹೇಳಿ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದರು. ಆದರೆ ಸರ್ಕಾರ ಅಭಿಮಾನಿಗಳ ಸುರಕ್ಷತೆಗಿಂತ ರಾಜಕೀಯ ಮತ್ತು ಪ್ರಚಾರಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಅಂತ ಹೇಳಿ BJP ಆರೋಪ ಮಾಡಿದೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು, 56 ಮಂದಿ ಗಾಯಗೊಂಡರು. ನಿಜವಾಗ್ಲೂ ಈ ಒಂದು ಘಟನೆ ನಡಿಬಾರದಾಗಿತ್ತು. RCBಯ ಸಂಭ್ರಮಾಚರಣೆ 18 ವರ್ಷಗಳಿಂದ ಏನು ನಾವು ಕಪ್ಪನ್ನ ಗೆಲ್ಲಬೇಕು ಅಂತ ಹೇಳಿ ಆಸೆಯನ್ನ ಪಟ್ಟಿದ್ದಂತಹ ಅಭಿಮಾನಿಗಳು ಕೇವಲ 18 ಗಂಟೆಯ ಒಳಗಾಗಿ ಆ ಒಂದು ಸಂಭ್ರಮದ ಆಚರಣೆಗೆ ಸೂತಕದ ಛಾಯೆ ಆವರಿಸಿತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಜವಾಬ್ದಾರಿ ಇದೆಯಾ ಅಥವಾ BCCIನ ಜವಾಬ್ದಾರಿ ಇದೆಯಾ ಅಥವಾ ಫ್ರಾಂಚೈಸಿಯ ಜವಾಬ್ದಾರಿ ಇದೆಯಾ? ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.